ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಲೋಕೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇದು ಕಾಂದಾ ಬಜ್ಜಿ ಅಂತ ಮಾಡ್ತಿರೋದು. ಕಾಂದಾ ಬಜ್ಜಿ ಅಂತನಾ? ಸರಿ. ಇದು ಸಂಜೆ ಹೊತ್ತು ಸ್ನಾಕ್ಸ್ ಅಂತ ಮಾಡ್ತಾರಲ್ಲ ಅದು ಆ ತರ. ಓಕೆ. ಏನೋ ಒಂಥರ ಹೆಸರು ಸ್ಪೆಷಲ್ ಆಗಿದೆ. ಏನಿದು ಕಾಂದಾ ಬಜ್ಜಿ ಅಂದ್ರೆ? ಅಂದ್ರೆ ಅದು ಆಕ್ಚುಲಿ ಕಾಂದಾ ಅಂತ ವರ್ಡ್ ಬಂದಿರೋದು ಮರಾಠಿಯಿಂದ. ಸೊ ಕಾಂದಾ ಅಂದ್ರೆ ಈರುಳ್ಳಿ, ಸೊ ಈರುಳ್ಳಿ ಬಜ್ಜಿಗೆ ಕಾಂದಾ ಬಜ್ಜಿ ಅಂತ. ಮರಾಠಿಯಲ್ಲಿ ಕಾಂದಾ ಅಂದ್ರೆ ಈರುಳ್ಳಿ. ಓಕೆ. ಅದಕ್ಕೆ ನೀವೀಗ ಮರಾಠಿ ಮೂಲದಿಂದ ಬಂದಿರುವಂತ ಒಂದು ತಿಂಡಿ ಇರ್ಬೋದು ಇದು ಅಲ್ವಾ? ಅಲ್ಲಿಂದಾನೇ ಬಂದಿರೋದು. ಅದು ನಮ್ಮ ನಾರ್ತ್ ಸೈಡ್ ತುಂಬಾನೇ ಇದನ್ನ ಮಾಡ್ತಾರೆ. ಸರಿ ಸರಿ. ಓಕೆ. ಈಗ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಮೊದಲಿಗೆ ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವಾನ. ಅಜ್ವಾನ ಅಂದ್ರೆ ಓಂಕಾಳು, ಈ ಸೈಡ್ ಓಂಕಾಳು ಅಂತ ಕರೀತಾರೆ. ಇಲ್ಲಾರ ಜೊತೆಗೆ ಜೀರಿಗೆನೂ ಹಾಕೊಳ್ಬಹುದು. ಬೇಕಾದ್ರೆ ಜೀರಿಗೆದು ರುಚಿ ಬೇಕು ಅಂತ ಇದ್ರೆ ಹಾಕೊಳ್ಬಹುದು. ಇದು ಏನ್ ತಂದಿದ್ರಾ? ಅದು ಮತ್ತೆ ಇದಕ್ಕಿಲ್ವಾ? ಇದು ಆಕ್ಚುಲಿ ಕಾಂದಾ ಬಜ್ಜಿಗೆ ಕಾಂಬಿನೇಷನ್ ಆಗಿ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ನಮ್ಮ ಸೈಡ್ ಕರೀತಾರೆ, ನಾರ್ತ್ ಸೈಡ್. ಅದಕ್ಕೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ. ಸರಿ ಸರಿ. ಶುರು ಮಾಡ್ಕೊಳ್ಳಿ. ಶುರು ಮಾಡೋಣ. ಈಗ ಒಂದು ಬೌಲಲ್ಲಿ ಈಗ ಈರುಳ್ಳಿನ ಕಟ್ ಮಾಡ್ಕೊಂಡು ಬಂದಿದ್ದೀರಾ? ಉದ್ದುದಕ್ಕೆ ಈ ತರ ಉದ್ದುದಕ್ಕೆ ಪೀಸ್ ಮಾಡ್ಕೊಂಡು ಬಂದಿದ್ದೀರಾ. ಇದಕ್ಕೆ ಇದನ್ನ ಹಾಕೊಂಡು, ಅಂದ್ರೆ ಆಕ್ಚುಲಿ ಬಜ್ಜಿ ಬಿಡ್ಬೇಕಾದ್ರೆ ಯಾವಾಗ್ಲೂ ಪ್ರತಿ ಸಲ ಏನ್ ಮಾಡ್ತಾರೆ, ಹಿಟ್ಟನ್ನ ನೀರಲ್ಲಿ ಕಲಸ್ಬಿಟ್ಟು ಆಮೇಲೆ ಎಲ್ಲ ತಗೋತಾರೆ. ಇದು ಹಾಗಲ್ಲ, ಎಲ್ಲ ಡ್ರೈ ಐಟಮ್ಸ್ ಹಾಕ್ಬೇಕು. ಫಸ್ಟ್ ನೀರ್ ಹಾಕೋದ್ ಬೇಡ. ಫಸ್ಟಿಗೆ ಹಾಗೆ ಹಾಕೊಂಡು ಆಮೇಲೆ ಸ್ವಲ್ಪ ನೀರ್ನ. ಸರಿ ಸರಿ. ಮತ್ತೆ ಲಕ್ಷ್ಮಿ ಅವರೇ, ಎಲ್ಲಿದ್ದೀರಾ ಇವಾಗ? ನೀವು ಯಾವ ಊರಲ್ಲಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ನಾನು ಬಂದಿರೋದು ಇಲ್ಲೇ ಬೆಂಗಳೂರಿಂದ. ಬೆಂಗಳೂರಲ್ಲೇ ಸೆಟ್ಲ್ ಆಗಿದೆ? ಹೌದು. ಅದ ಆಕ್ಚುಲಿ ನಾವು ಬಂದ್ಬಿಟ್ಟು ರಾಣೆಬೆನ್ನೂರಿಂದ. ರಾಣೆಬೆನ್ನೂರಿಂದ. ಸರಿ ಸರಿ. ನಿಮ್ ತಾಯಿ ಮನೆ ರಾಣೆಬೆನ್ನೂರು? ಹೌದು. ಇಲ್ಲಿ ಮನೆಯವರು ಇಲ್ಲಿರೋದು? ಹೌದು. ಮದುವೆ ಆದ್ಮೇಲೆ ಇಲ್ಲೇ ಬೆಂಗಳೂರಲ್ಲಿ ಇರೋದು. ಹೌದಾ? ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರೋದು. ಹೌದು. ಈಗ ಅಕ್ಕಿ ಹಿಟ್ಟು ಹಾಕೋತೀವಿ. ಸರಿ. ಕಡಲೆ ಹಿಟ್ಟಿಗೆ ಎಷ್ಟು ಹಾಕ್ತಿರೋ ಅಷ್ಟೇ ಅಕ್ಕಿ ಹಿಟ್ಟು ಬೇಕಾ? ಇಲ್ಲ ಇಲ್ಲ, ಈ ಕಡಲೆ ಹಿಟ್ಟು ಒಂದು ಬೌಲ್ ಆದ್ರೆ ಅಕ್ಕಿ ಹಿಟ್ಟು ಒಂದು ಕಾಲ್ ಬೌಲ್, ಸ್ವಲ್ಪ ಕ್ರಿಸ್ಪಿ ಬರ್ಲಿ ಅನ್ನೋದಕ್ಕೆ ಅಕ್ಕಿ ಹಿಟ್ಟು. ಇಲ್ಲದೆ ಇದ್ರೆ ಕೆಲವೊಬ್ರು ಈಗಿನ ತರ ಅಂದ್ರೆ ಕಾರ್ನ್ ಫ್ಲೋರ್ ಯೂಸ್ ಮಾಡ್ಬೋದು. ಇದ್ರೆ ಕಾರ್ನ್ ಫ್ಲೋರ್ ಇದ್ರೆ ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂತ ಹೇಳಿದ್ರೆ ಇದು ಸಾಗತ್ತೆ. ಸ್ವಲ್ಪ ಉಪ್ಪು ಎಷ್ಟು ಬೇಕು ರುಚಿಗೆ ಹಾಕೊಳ್ಳೋಣ. ಸ್ವಲ್ಪ ಸೋಡಾ ಯಾಕೆ ಹಾಕೊಳ್ತೀರಾ ನೀವು? ಅದೇ ಮೆದು ಅಂದ್ರೆ ಸ್ವಲ್ಪ ಮೃದುವಾಗಿ ಬರಲಿ ಅಂತ. ಸರಿ ಸರಿ. ಪೊಳ್ಳಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನುವಾಗ. ಖಾರದ ಪುಡಿನೂ ಅಷ್ಟೇ, ನಿಮ್ಗೆ ಎಷ್ಟು. ಕೆಲವರಿಗೆ ಜಾಸ್ತಿ ಖಾರ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಮ್ ನಾರ್ತ್ ಸೈಡ್ ಹೆಚ್ಚಾಗಿ ಖಾರ ಜಾಸ್ತಿ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ತಿನ್ನುವಾಗ ಅನ್ಕೊಂಡ್ ತಿನ್ಬೇಕಾಗತ್ತೆ, ಸ್ವಲ್ಪ ಖಾರ ಇರುತ್ತೆ. ಈಗ ಇದನ್ನ ಅಜ್ವಾನ ಹಾಕ್ತಿದೀನಿ. ಅಜ್ವಾನ ಅಂದ್ರೆ ಓಂಕಾಳು. ಇದು ಯಾವ ರೀಸನಿಗೆ ಹಾಕ್ತೀರಾ ಅಜ್ವಾನ? ಇದು ಅಜ್ವಾನ ಈಗ ಇದು ಆಕ್ಚುಲಿ ಅಜ್ವಾನ ಅಂದ್ರೆ ಹೊಟ್ಟೆ ಕೆಡಲ್ಲ. ಅದು ಒಂದು ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು. ಹೌದು. ಮತ್ತೆ ಹಾಕಿದಾಗ ಸ್ವಲ್ಪ ಮೃದು ಆಗತ್ತೆ, ಚೆನ್ನಾಗತ್ತೆ ಅಂತ. ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಪರಿಮಳ ಕೊಡುತ್ತೆ, ಒಳ್ಳೆ ರೀತಿ ಘಮ ಘಮ ಪರಿಮಳ ಬರುತ್ತೆ. ಸ್ವಲ್ಪ ನೀರು ಕೊಡಿ. ನಾನು ಹಪ್ಪಳಕ್ಕೆಲ್ಲ ಹಾಕೋದು ಕೇಳಿದ್ದೆ. ಇದು ಎಲ್ಲ ನೀವು ರೆಗ್ಯುಲರ್ ಮಾಡುವಂತ ಮನೆಯಲ್ಲಿ ಮಾಡುವಂತ ಯಾವುದೇ ಬಜ್ಜಿ ಬೋಂಡ ಎಲ್ಲದಕ್ಕೂ ಹಾಕೊಳ್ಬಹುದು. ಹೌದು. ಓಕೆ. ನೀರ್ ಬೇಕಾ? ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಇದು ಸಾಧಾರಣ ನೀವು ಪಕೋಡ ಅಂತ ನಾವು ಮಾಡ್ತೇವೆ, ಅದೇ ತರನೇ ಬರುತ್ತೆ? ಹೆಚ್ಚು ಕಡಿಮೆ ಅದೇ. ಎಣ್ಣೆ ಬಾಣಲಿ ಇಟ್ಬಿಡೋಣ, ಕಾಯ್ತಾ ಇರಲಿ. ಎಣ್ಣೆ ಹಾಕೊಳ್ಳೋಣ ಅಲ್ಲ? ಹೌದು. ಮತ್ತೆ ಇಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಲಕ್ಷ್ಮಿ ಅವರೇ? ಇಲ್ಲಿ ನಮ್ಮ ಮನೆಯಲ್ಲಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆಯವರು, ನನ್ನ ಮಗಳೊಬ್ಳಿದ್ದಾಳೆ. ಮಗಳು ಎಷ್ಟು ದೊಡ್ಡವಳು? ಅವಳು 5.5 ವರ್ಷ. ಚಿಕ್ಕವಳು. ಸ್ಕೂಲ್ಗೆ ಹೋಗ್ತಾಳಾ? ಹೋಗ್ತಿದ್ದಾಳೆ. ಮಗಳ ಹೆಸರೇನು? ರಚಿತಾ ಅಂತ. ಹಾಕೊಳ್ಳೋಣ. ಎಣ್ಣೆ ಎಷ್ಟು ಹಾಕ್ಬೇಕು? ಕರಿಯೋಕೆ. ಇದು ಡೀಪ್ ಫ್ರೈ ತರ. ಈಗ ಬಜೆ ಪೋಡಿ ಎಲ್ಲ ಮಾಡ್ತೀವಲ್ಲ, ಅದೇ ತರನೇ ಬೇಕಾಗ್ತದೆ. ಮನೇಲೆಲ್ಲ ಒಳ್ಳೆ ಖಾರ ತಿಂಡಿ ಎಲ್ಲ ಮಾಡ್ತೀರಾ? ಉತ್ತರ ಕರ್ನಾಟಕ ಶೈಲಿನೇ ಮಾಡ್ತೀರಾ ಜಾಸ್ತಿ? ಎರಡು ಈ ಸೈಡ್ದು ಮಾಡ್ತೀವಿ. ಅಮ್ಮ ಎಲ್ಲ ರಾಣಿಬೆನ್ನೂರ್ ಸೈಡ್ ಇಂದ ಅಲ್ಲಿ ಮಾಡುವಂತ ತಿಂಡಿನ ಸಹ ಮಾಡ್ತೀರಾ? ಹೌದು. ಮದ್ವೆ ಆಗಿ ಬಂದ್ರು ಅದನ್ನ ಬಿಟ್ಟಿಲ್ಲ? ಇಲ್ಲ ಇಲ್ಲ.
ಮನೆಯವ್ರಿಗೂ ಸಹ ಅದೇ ಅಭ್ಯಾಸ ಮಾಡಿಸಿದೀರಾ ಅದೇ ತರ ಸ್ಟೈಲ್ ಅಲ್ಲಿ? ನಮ್ಮ ಮನೆಯಲ್ಲಿ ಮನೆಯವರು ಅಷ್ಟೇ ಅಲ್ಲ, ನಮ್ಮ ಅತ್ತೆಯವ್ರಿಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ದಿನ ಅಡಿಗೆ ಮಾಡೋರು ನೀವೇ, ಅಡಿಗೆ ಮನೆ ಇನ್ಚಾರ್ಜ್ ಯಾರು ಇರ್ತಾರೋ ಅವ್ರ ತರ ಮಾಡ್ಬೇಕಾಗತ್ತೆ. ಇಲ್ಲ, ಇದು ನಮ್ಮ ಮನೆಯಲ್ಲಿ ಇಬ್ರು ಮಾಡ್ತಾರೆ. ಸೊಸೆ ಸೇರ್ಕೊಂಡು ಅವರು ಈ ಸ್ಟೈಲು, ನೀವು ನಾರ್ತ್ ಕರ್ನಾಟಕ ಸ್ಟೈಲ್ ಎರಡು ಮಾಡ್ತಾ ಇದ್ದೀರಾ. ಎಣ್ಣೆ ಸೇವ್ ಡೀಪ್ ಫ್ರೈ ಮಾಡುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀರಾ. ಅದ್ ಕಾಯ್ತಾ ಇರ್ಲಿ, ಇದನ್ನ ಕಲ್ಸೋಣ. ಸರಿ ಸರಿ. ನೀರ್ ಹಾಕೊಂಡ್ರ ಬೇಕಾಗತ್ತ ಇನ್ನೊಂದ್ ಸ್ವಲ್ಪ? ನೀವೀಗ ಒಂದು ಮಗು ಇದೆ, ಸ್ವಲ್ಪ ಬ್ಯುಸಿಯಾಗೇ ಇರ್ತೀರಾ ಅಲ್ವಾ? ಸೊ ಅವಳ ಜೊತೆ ಆಟ, ಅವಳಿಗೆ ಏನು ಅದೆಲ್ಲ ಮಾಡ್ತಾ ಇರ್ತೀವಿ. ಬೇರೆ ನಿಮ್ಮನ್ನ ನೀವು ಯಾವ ರೀತಿ ತೊಡಸ್ಕೊಂಡಿದ್ದೀರಾ? ನೀವು ಮದ್ವೆಗಿಂತ ಮುಂಚೆ ಹೇಗಿದ್ರಿ, ಈಗ ಮದ್ವೆ ಆದ್ಮೇಲೆ ಯಾವ ರೀತಿ ಇದ್ದೀರಾ? ಯಾವ ರೀತಿ ಒಂದು ನಿಮ್ಮನ್ನ ನೀವು ತೊಡಸ್ಕೊಂಡಿದ್ದೀರಾ? ಮದ್ವೆಗಿನ ಮುಂಚೆ ಅಂದ್ರೆ ನಮ್ಗೆ ಬರೀ ಅದು ಓದ್ಬೇಕು ಅಥವಾ ಹೊರಗಡೆ ವರ್ಕ್ ಮಾಡ್ಬೇಕು ಇದೇ ಇರ್ತಿತ್ತು ತಲೆಯಲ್ಲಿ. ಸೊ ಸ್ಕೂಲಲ್ಲಿ ಟೀಚಿಂಗ್ ಎಲ್ಲ ಮಾಡೋಕೆ ಇಂಟ್ರೆಸ್ಟ್ ಇತ್ತು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಬೇರೆ ಜಾಬ್ಗೆಲ್ಲ ಅಂದ್ರೆ ಟೀಚಿಂಗ್ಗಿನ ಬೇರೆ ಜಾಬ್ಗೆ ಟ್ರೈ ಮಾಡೋಣ ಅನ್ಕೊಂಡ್ವಿ. ಇಲ್ಲೆಲ್ಲ ತುಂಬಾ ದೂರ, ಟ್ರಾವೆಲಿಂಗ್ ಪ್ರಾಬ್ಲಮ್ ಅಂತ ನಮ್ಗೆ ಅಷ್ಟು ಬೆಂಗಳೂರು ಗೊತ್ತಿರ್ಲಿಲ್ಲ. ಸ್ಟಾರ್ಟ್ ಹೊಸದ್ರಲ್ಲಿ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 8 years ಆಯ್ತು. 8 years ಇಂದ ಬೆಂಗಳೂರಲ್ಲಿ ಇದ್ದೀರಾ? ಇವಾಗ ಅಂತಂದ್ರೆ ಅವಳು ನಮ್ಮ ಮಗಳ ಜೊತೆ ಅವಳದೇ ಟೈಮ್ ಪಾಸ್ ಆಗ್ಬಿಡತ್ತೆ. ಅವಳು ಸ್ಕೂಲ್ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಬೇರೆ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳು ಅಂತ ಆತರ ಏನಾದ್ರು ಆಗಿದ್ದೀರಾ? ಪಾರ್ಟಿಸಿಪೇಟ್ ಮಾಡ್ತೀರಾ ಪ್ರೋಗ್ರಾಮಿಗೆ? ಇಲ್ಲ. ಅಥವಾ ನೀವು ಬೆಂಗಳೂರು ಅಥವಾ ರಾಣಿಬೆನ್ನೂರ್ಗೆ ಹೋದಾಗ ಏನಾದ್ರು? ರಾಣಿಬೆನ್ನೂರಲ್ಲಿ ಹೋದಾಗ ಕಂಪಲ್ಸರಿ ನಮ್ಮ ಅಮ್ಮನ ಜೊತೆ ಈ ಬಸವ ಸಂಘಕ್ಕೆ ಹೋಗಿ ಬಸವ ಸಂಘಕ್ಕೆ ಹೋಗ್ತೀರಾ? ಏನು ಯಾವ ತರ ಅಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಾ? ಅಲ್ಲಿ ಅಂದ್ರೆ ನಾವ್ ಊರಿಗೆ ಹೋದಾಗ ಮಾತ್ರ ಅವಳು ನಮ್ಮ ಮಗಳ ಸ್ಕೂಲಿಗೆ ಹೋಗ್ತಿರ್ತಾಳಲ್ಲ. ಸೊ ನಮ್ಗೆ ಜಾಸ್ತಿ ಪದೇ ಪದೇ ಹೋಗೋದಕ್ಕಾಗಲ್ಲ. ವರ್ಷದಲ್ಲಿ ಒಂದ್ಸಲ ಅಥವಾ 2 ಸಲ ಆ ಟೈಮಲ್ಲಿ ಹೋಗಿರ್ತೀವಿ. ಅಲ್ಲಿ ವಚನಗಳು, ಮಹಾಮನೆ ಅಂತ ಪ್ರೋಗ್ರಾಮ್ಗಳು ಮಾಡ್ತಿರ್ತಾರೆ, ಅವಾಗ ಹೋಗ್ತೀವಿ. ಅದ್ ಕೇಳೋಕೆ ಮಾಡಕ್ಕೆಲ್ಲ ಚೆನ್ನಾಗಿರತ್ತೆ, ಖುಷಿ ಆಗತ್ತೆ ಒಂಥರ. ಏನದು ಮಹಾಮನೆ ಅಂದ್ರೆ? ಏನ್ ಕಾರ್ಯಕ್ರಮ ಅದು? ಈ ಮಹಾಮನೆ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಎಲ್ಲ ಕರೆದ್ಬಿಟ್ಟು ಈಗ ಹಿಂಗೆ ಏನೇ ಫಂಕ್ಷನ್ ಮಾಡ್ಬೇಕಂದ್ರೆ ನಾವು ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಲ್ಲ, ಪಾರ್ಟೀಸ್ ಅಂತ, ಹಾಗೆ ಮಾಡಲ್ಲ ಇವ್ರು. ಮಹಾಮನೆ ಅಂತಂದ್ರೆ ಆ ಟೈಮಲ್ಲಿ ಏನೇ ಈಗ ನಾಮಕರಣಕ್ಕಾಗಿರ್ಬೋದು, ಸೀಮಂತ ಅಂತ ಮಾಡ್ತಾರಲ್ಲ, ಬಟ್ ಈ ತರದಲ್ಲಿ ಮಾಡಿಸ್ಬೇಕಾದ್ರೆ ಮಹಾಮನೆ ಅಂತ ಮನೆಯಲ್ಲಿ ಕಾರ್ಯಕ್ರಮನೇ ನೀವು ಮಹಾಮನೆ ಅಂತ ಹೇಳಿ ಮಾಡ್ತಾ ಇದ್ದೀರಾ? ಅದೊಂದೇ ಅಂತಲ್ಲ, ಈಗ ತಮ್ಗೆ ಏನಾದ್ರು ಖುಷಿಗೆ ಅಥವಾ ಏನಾದ್ರು ಮಾಡಿಸ್ಬೇಕು, ಬೇರೆಯವ್ರನ್ನ ನಾನು ಕರಿಬೇಕು ಅನ್ಸ್ದಾಗ ಆತರ ಮಹಾಮನೆ ಅಂತ ಮಾಡಿ ಅಲ್ಲಿ ವಚನಗಳು, ಬಸವಣ್ಣನ ಎಲ್ಲ ಒಂದು ಆ ಬಸವಣ್ಣನವರ ಸಿದ್ಧಾಂತನೇ ಅಲ್ಲಿ ಎಲ್ಲ ಇರುತ್ತೆ. ಎಲ್ಲ ಪ್ರಾರ್ಥನೆ ಮಾಡ್ತೀರಾ, ಬಟ್ ಎಲ್ಲದೂ ಮಾಡುವಂತದ್ದು ನೀವು ನಿಮ್ಮ ವಚನ, ಇದರ ವಚನದ ಒಂದು ಸಾರಾಂಶನೇ ಅದರಲ್ಲಿ ಇರುತ್ತೆ. ಓಕೆ. ನೀವ್ ಯಾವುದೇ ಕಾರ್ಯಕ್ರಮ ಅಲ್ಲಿರ್ಬೋದು, ಸೀಮಂತ ಇರ್ಬೋದು, ನಾಮಕರಣ ಇರ್ಬೋದು, ಬಟ್ ಅದರ ಎಲ್ಲ ಬೆನ್ನೆಲುಬು ಈ ವಚನದ ಸಾರಾಂಶನೇ ಇರುತ್ತೆ. ಕೆಲವರು ಮದ್ವೆ ಟೈಮಲ್ಲೂ ಕರ್ಸ್ಕೊಂಡಿರ್ತಾರೆ. ಹೀಗೆ ಅವರವರ ಅನುಕೂಲ ಅಥವಾ ಅವರವರ ಖುಷಿ, ಅವರ ಇಚ್ಛೆ. ಆತರ ಮಾಡ್ತಾ ಇದ್ದೀರಾ? ಈ ತರ ಇದಾಗತ್ತಲ್ವಾ. ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಬೇಕು ಅನ್ಸಿದ್ರೆ ಹಿಟ್ಟು ಹಾಕೊಳ್ಳೋದಲ್ವಾ? ಅದ್ ನೋಡ್ಕೊಂಡ್ಬಿಟ್ಟೆ ಹಾಕೊಳ್ಬೇಕು. ಇದು ಸ್ವಲ್ಪ ಹಂಗೆ ಡ್ರೈ ಆಗಿ ಬರುತ್ತಲ್ವಾ. ಸೊ ಸ್ವಲ್ಪ ಡ್ರೈನೇ ಇರ್ಬೇಕು. ಹೌದು, ತುಂಬಾ ನೀರ್ ಆಗ್ಬಾರ್ದು. ಇಲ್ಲ, ಈಗ ನೀವು ಬಜ್ಜಿ ಆದ್ರೆ ನೀರ್ ಮಾಡಿ ಹಾಕ್ತಾರಲ್ಲ, ಇದು ಹಾಕ್ ಬರಲ್ಲ. ಸರಿ ಸರಿ. ಮನೇಲಿ ಬೇರೆ ಏನಾದ್ರು ಮಾಡ್ತಾ ಇರ್ತೀರಾ? ಮ್ಯಾಕ್ಸಿಮಮ್ ಎಲ್ಲ ಮಾಡ್ತಾ ಇರ್ತೀನಿ. ಈಗ ಬಜ್ಜಿ ಬೋಂಡ ಎಲ್ಲ ವೆರೈಟೀಸ್. ಬಜ್ಜಿ ಬೋಂಡ ಎಲ್ರಿಗೂ ಇಷ್ಟ ಆಗುತ್ತೆ ಬಿಡಿ ಅಲ್ವಾ? ಆ ಟೈಪ್ ಎಲ್ಲ ವೆರೈಟೀಸ್. ಮಗಳು ತಿಂತಾಳ ಬಜ್ಜಿ ಬೋಂಡನ? ಅವಳು ಇವಾಗಿನ ಮಕ್ಕಳು ಊಟ ಅಂದ್ರೆ ಆಗಲ್ಲ, ಈ ತರದ್ದು ಕರ್ದು ತಿಂಡಿಗಳು ಅಂದ್ರೆ ಇಷ್ಟಪಡ್ತಾರೆ. ಮನೆಯವರು ಕರ್ದು ತಿಂಡಿ ಇಷ್ಟನಾ? ಕರ್ದು ತಿಂಡಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದು ಮಳೆಗಾಲದಲ್ಲಂತೂ ತುಂಬಾನೇ. ಹೌದೌದು. ಅದಕ್ಕೊಂದು ಕಾಫಿ, ಟೀ ಬಿಟ್ರೆ ಸಾಯಂಕಾಲ ಪ್ಲೇಟ್ ಖಾಲಿ ಆಗಿದ್ದೇ ಗೊತ್ತಾಗೋದಿಲ್ಲ. ಮಾಡಿದವ್ರು ನಮ್ಗೆ ಸಿಕ್ಕಿರಲ್ಲ, ಆತರ ಆಗತ್ತೆ. ಈಗ ಕಂದ ಬಜ್ಜಿ ಮಾಡಕ್ಕೆ ಎಣ್ಣೆ ಕಾಯ್ತಾ ಇದೆ ಅಲ್ವಾ? ಸ್ವಲ್ಪ ಕಾಯ್ಬೇಕು. ಲಕ್ಷ್ಮಿ ಅವರೇ, ಈಗ ಹಿಟ್ಟು ರೆಡಿ ಇದೆ ನಮ್ಮ ಬಜ್ಜಿ ಮಾಡ್ಲಿಕ್ಕೆ. ಹಾಕ್ಬಿಡೋಣ ಈಗ ಎಣ್ಣೆಗೆ. ಎಣ್ಣೆ ಕಾದಿದೆ. ಸರಿ. ಅದನ್ನ ಯಾವ ರೀತಿ? ಈ ತರ ಹಿಂಗೆ ಬಿಡಿ ಬಿಡಿಯಾಗಿ ಹಾಕ್ಬೇಕು. ಓಕೆ. ಇದೊಂಥರ ಪಕೋಡ ಅಂತ ಮಾಡ್ತಾರಲ್ಲ ಬೆಂಗಳೂರು ಸೈಡ್ ಅಲ್ಲಿ, ಆ ತರ ಹಾಕ್ತೀರಾ ಅಲ್ವಾ? ಹೌದು. ಕರೀಲಿಕ್ಕೆ ನಿಮ್ಗೆ ಇರ್ಬೇಕಲ್ಲ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕಾ? ಕಾದಿದ್ರೆ ಬೇಗ ಆಗ್ಬಿಡತ್ತೆ. ನೀವು ತುಂಬಾ ತೆಳುವಾಗಿ ಹಾಕೋದ್ರಿಂದ ಬೇಗ ಆಗ್ಬಿಡುತ್ತೆ. ಈಗ ಬೋಂಡಾಗೆಲ್ಲ ತುಂಬಾ ಗಟ್ಟಿ ಹಾಕ್ತಾರಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಇದಷ್ಟು ತಗೊಳಲ್ಲ, ಬೇಗ ಆಗ್ಬಿಡುತ್ತೆ.
ಸಂಜೆ ಅರ್ಜೆಂಟ್ ಸ್ನಾಕ್ಸ್ ಅಂತ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಬೇಗ ಬೇಗ ಮಾಡೋಣ. ಯಾವಾಗ್ಲೂ ಟೇಸ್ಟಿಯಾಗಿ ಚೆನ್ನಾಗಿ ತಿನ್ಬಿಡ್ಬೋದು, ಬಿಸಿ ಬಿಸಿಯಾಗಿ ದಿಢೀರ್ ರೆಸಿಪಿ ಅಂತ ಮಾಡ್ಬೋದು. ತರ ಪಕೋಡ ತರನೇ ಕಾಣ್ತಾ ಇದೆ. ಹೌದು, ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ ಎಣ್ಣೆಗೆ ಹೋದ ತಕ್ಷಣ ಈರುಳ್ಳಿಗೆ ಅದೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ಈರುಳ್ಳಿ ಅಂದ್ರೆ ಈರುಳ್ಳಿದು ಹೆಚ್ಚಿಗೆ ಹಾಕಿ ಏನ್ ಮಾಡಿದ್ರು ಒಂಥರ ಟೇಸ್ಟ್. ಈರುಳ್ಳಿಯಲ್ಲೇ ಮಾಡ್ತಿದೀವಿ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಮತ್ತೆ ನೀವು ಹೇಳಿದ್ರಿ ನನ್ಗೆ ಅಲ್ಲಿನ ಬಸವ ಸಮಿತಿಗೆ ಹೋಗಿ ನಾನು ತುಂಬಾ ವಚನ ಆ ತರ ಎಲ್ಲ ನನ್ಗೆ ತುಂಬಾ ಪ್ರಭಾವ ಇದೆ ಅಂತ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ವಚನ ಹೇಳ್ತೀರಾ? ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಗೊತ್ತಿರೋ ಕೆಲವುದ್ರಲ್ಲಿ ಹೇಳ್ಬೋದು. ಸರಿ ಹೇಳಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲಿಸುವ ಪರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಅರ್ಥ ಇದೆ ಅಲ್ವಾ ಪ್ರತಿಯೊಂದು ವಚನದಲ್ಲೂ? ನಮ್ಮ ಜೀವನಕ್ಕೆ ಬೇಕಾಗುವಂತ ಪ್ರತಿಯೊಂದು ಇದೆ. 12ನೇ ಶತಮಾನದಿಂದ ಅವ್ರು ಏನ್ ಹೇಳಿದ್ರು ಅದು ಇವತ್ತಿಗೆ ಅನ್ವಯ ಆಗ್ತಾ ಇದೆ. ಅವರ ಸಿದ್ಧಾಂತ ಅಲ್ಲ, ನಾವು ಇಲ್ಲ ಅಂತ ಅನ್ಕೊಳ್ಳೋಕ್ಕಿಂತ ಈಗ ನೋಡಿ ನಿಮ್ಮಂತವ್ರು ಎಷ್ಟೋ ಜನ, ನಿಮ್ಮ ತಾಯಿ ಅದರಿಂದ ಎಷ್ಟೊಂದು ನೀವು ಹೇಳಿದ್ರಿ ಒಬ್ರು ಗುರುಗಳಿದ್ದಾರೆ, ಎಷ್ಟೋ ಜನ ಅದನ್ನ ಪಾಲಿಸ್ತಾ ಇದ್ದಾರೆ. ನಾವು ಕಲಿಬೇಕು ಅಷ್ಟೇ. ಅದನ್ನ ಇವಾಗಿನ ಮಕ್ಕಳಿಗೆ ಏನೋ ಬಿಡು ಅನ್ನೋ ಬದಲು ಮನೆಯಲ್ಲಿ ಸ್ವಲ್ಪ ತಿಳುವಳಿಕೆ ಕಲ್ಸ್ಕೊಡ್ಬೇಕು ಅಲ್ವಾ? ಈಗ ನಿಮ್ಗೆ ಈ ಒಂದು ಸಂಸ್ಕಾರ ಅನ್ನೋದು ತಾಯಿಯಿಂದ ಬಂದಿದೆ. ಅದೇ ರೀತಿ ನಮ್ಮ ಮುಂದಿನ ಜನರೇಷನ್ಗೆ ನಾವು ಕಲ್ಸ್ಕೊಡ್ಬೇಕು. ಅವ್ರು ರೆಡಿ ಇದೆ ಅಲ್ವಾ? ಆಗ್ತಾ ಇದೆ. ತೆಗಿಯೋಣ. ಸರಿ ಸರಿ. ತುಂಬಾ ಘಮ ಘಮ ಬರ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇನ್ನೊಂದ್ಸತಿ ಹಾಕ್ಬಿಡ್ತೀರಾ? ಹಾಕ್ತೀನಿ. ತುಂಬಾ ಬೇಗ ಆಗ್ತಾ ಇದೆ ಅಲ್ವಾ? ಒಂದು 5 ನಿಮಿಷದಲ್ಲಿ ಆಗ್ಬಿಡ್ತು. ಹೌದು, ಅದಕ್ಕೆ ಹೇಳಿದ್ದು ಇದಕ್ಕೆ ದಿಢೀರ್ ರೆಸಿಪಿ ಅಂತ ಹೇಳಿದ್ರಲ್ವಾ? ಬೇಗ ಆಗುತ್ತೆ ಇದು. ಇನ್ನೊಂದ್ಸತಿ ಬಿಟ್ಕೊಂಡ್ರೆ ಇದೊಂದು ಸ್ವಲ್ಪ ನಾವು ಗೊತ್ತಿಲ್ಲದವ್ರು ಕಲಿಬೇಕು. ಹಾಕುವಂತದ್ದು ಸ್ವಲ್ಪ ಅಂದ್ರೆ ಅದು ಎಣ್ಣೆ ಬಿಡಿ ಬಿಡಿಯಾಗಿ ಬರ್ಬೇಕು. ತುಂಬಾ ಗುಪ್ಪೆ ಆ ತರ ಕುತ್ಕೋಬಾರ್ದು. ಹಿಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಆಗುತ್ತೆ. ಹಿಟ್ಟು ಒಣವಾಗೇ ಇರ್ಬೇಕು. ತುಂಬಾ ವೆಟ್ಟಾದ್ರೆ ಸರಿಯಾಗಿ ಬಿಡಕ್ ಆಗಲ್ಲ. ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಕಡ್ಲೆ ಹಿಟ್ಟು. ಹೌದು, ಕೆಲವೊಂದ್ ಕಡೆ ಕಲರ್ ಹಾಕ್ತಾರೆ ಹೊರಗಡೆ. ಮನೇಲಿ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ಬಹುದು. ಬೇಕಂದ್ರೆ ಖಾರ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕ್ಬಹುದು. ಈ ತರ ಇನ್ನೇನಾದ್ರೂ ನಿಮ್ಮ ಬಜೆಟ್ ತರ ಟ್ರೈ ಮಾಡಿದಿರಾ? ಕೆಲವರು ಬೇರೆ ಬೇರೆ ತರಕಾರಿಯಲ್ಲಿ ಮಾಡ್ತಾರೆ, ಆ ತರ ಏನೋ ಮಾಡಿದೀರಾ ನೀವು? ಈಗ ಮಿರ್ಚಿ ಅದು ಬಿಡ್ತಾರಲ್ಲ ಅದೇ ಟೈಪ್ ಕ್ಯಾಪ್ಸಿಕಮ್ ಅಲ್ಲೂ ಮಾಡ್ಬೋದು. ಕ್ಯಾಪ್ಸಿಕಮ್ ಅಲ್ಲೂ ಮಾಡ್ಬೋದು. ಆಮೇಲೆ ಕಡಲೆ ಹಿಟ್ಟು ಬದಲು ಮೈದಾ ಹಿಟ್ಟಲ್ಲಿ ಬೇಬಿ ಕಾರ್ನ್ ಈಗೆಲ್ಲ ಬೇಬಿ ಕಾರ್ನ್ ಸಿಗುತ್ತೆ. ಮಶ್ರೂಮ್ ಎಲ್ಲ ಇವಾಗ ತುಂಬಾನೇ ಯೂಸ್ ಮಾಡ್ತಾರೆ. ಅದೆಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಹೊಸ ರುಚಿ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಸ್ನಾಕ್ಸ್ ಇಷ್ಟ ಪಡ್ತಾರೆ. ಸೊ ಎಲ್ಲ ಟ್ರಯಲ್ ಆಗ್ತಾ ಇರುತ್ತೆ. ಅವ್ರ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ? ಇದು ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ತಾನೇ? ಮನೇಲಿ ಮಾಡಿದೀರಾ? ಇದು ರೆಗ್ಯುಲರ್ ರೆಸಿಪಿ, ಮೊದ್ಲಿಂದಾನು ಬಂದಿರೋದಲ್ವಾ? ನೀವು ಹೇಳಿದ್ರಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ. ತುಂಬಾ ವರ್ಷದಿಂದ ಯಾರು ಕಲ್ಸ್ಕೊಟ್ರು ನಿಮ್ಗೆ ಇದನ್ನ? ಎಲ್ಲ ನಮ್ಮ ಮನೇಲಿ ಅಮ್ಮನೇ ಎಲ್ಲ, ಅಮ್ಮನೇ ಗುರು. ಹೌದು, ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರಲ್ಲ ಹಾಗೆ. ಇದೊಂದ್ಸತಿ ಮಾಡಿ ಮತ್ತೆ ಆಫ್ ಮಾಡೋಣ. ಯಾಕಂದ್ರೆ ನಾನು ಟೇಸ್ಟ್ ನೋಡ್ಬೇಕು ಅಂತ ಕಾಯ್ತಾ ಇದೀನಿ. ನೀವು ತುಂಬಾ ಹೊತ್ತು ಮಾಡಿದ್ರೆ ಇಲ್ಲ ಹಾಗೆ ಹೋಗುತ್ತೆ. ಮಾಡ್ಬಿಡೋಣ. ನನ್ ಸ್ವಲ್ಪ ಕಲರ್ ಬರ್ಬೇಕಲ್ವಾ? ಸ್ವಲ್ಪ ಜೋರು ಇಟ್ಟಿದ್ದೀನಿ. ಚೆನ್ನಾಗಿ ಆಗ್ತಾ ಇದೆ. ಒಂದ್ಸತಿ ಮಾಡಿ ತುಂಬಾ ಬೇಗ ನನ್ಗನ್ಸುತ್ತೆ. ಟೋಟಲ್ ಪ್ರಿಪರೇಷನ್ ಕೂಡ ಒಂದು ಅರ್ಧ ಗಂಟೆ ಸಾಕು. ಅಷ್ಟು ಬೇಡ, 15-20 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸಾಯಂಕಾಲ ನಿಮ್ ಮನೆಯವ್ರ ಆಫೀಸ್ ಇಂದ ಬರುವಾಗ ರೆಡಿ ಮಾಡಿ ಇಟ್ಬಿಡ್ತೀರಾ? ಒಂದೊಂದ್ ದಿನ ಒಂದೊಂದು ಐಟಮ್ಸ್ ಈ ತರ ಮಾಡ್ಕೊಳ್ಬಹುದು. ಮಧ್ಯಾಹ್ನ ಊಟದ ಜೊತೆನೂ ಮಾಡ್ತೀರಾ ಈ ತರ ಎಣ್ಣೆ ತಿಂಡಿ ಎಲ್ಲ, ಅಥವಾ ಸಾಯಂಕಾಲ ಮಾಡೋದ ಹೇಗೆ? ಹೆಚ್ಚಾಗಿ ಸಂಜೆನೆ ಮಾಡೋದು. ಕಾಫಿ ಟೀ ಒಟ್ಟಿಗೆ ಮಾಡೋದು. ಹಬ್ಬದಲ್ಲೆಲ್ಲ ಮಾಡ್ತೀರಾ? ಒಂದು ಸ್ವೀಟ್ ಮಾಡಿ ಖಾರ ಮಾಡ್ಬೇಕು ಮಾಡ್ತೀರಾ? ಹಬ್ಬದಲ್ಲಿ ಬಜ್ಜಿ ಬೋಂಡ ಇದ್ದೇ ಇರುತ್ತೆ. ಈಗ ಒಂದು ಸಂಡಿಗೆ ಇದ್ ಬಜ್ಜಿ, ಯಾವ್ದಾದ್ರು ಒಂದ್ ತರದ ಬಜ್ಜಿ. ರಾಣಿಬೆನ್ನೂರ್ಗೆ ಹೋಗ್ತಾ ಇರ್ತೀರಾ? ರಜೆಯಲ್ಲಿ ಹೋಗ್ತೀನಿ ಅಂತ ಹೇಳಿ ರಜೆ ಮೊದ್ಲೆಲ್ಲ ಅದೇ ಅವಳು ಹುಟ್ಟೋಕಿನ ಮೊದ್ಲು ಹಬ್ಬದಲ್ಲೆಲ್ಲ ಹೋಗಿ ಬರ್ತಾ ಇದ್ವಿ. ಇವಾಗ 1 ದಿನ 2 ದಿನ ರಜೆ ಇದ್ರೆ ಹೋಗಕ್ ಆಗಲ್ಲ. ಸೊ ತುಂಬಾ ದಿನ ರಜೆ ಇದ್ದಾಗ ಮಾತ್ರ ಹೋಗಿ. ಅವಳಿಗೂ ಇಷ್ಟ, ತುಂಬಾ ತುಂಬಾ ಇಷ್ಟ ಊರಿಗೆ ಹೋಗೋದು ಅಂದ್ರೆ. ನೀವೆಲ್ಲ ಟ್ರೈ ಮಾಡ್ತೀರಾ? ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇದ್ದೀರಾ? ನಿಮ್ಮ ಮನೆಯವ್ರದ್ದು ಎಲ್ಲ ಸಪೋರ್ಟ್ ಇದೆಯಾ?
ಅವ್ರು ತುಂಬಾನೇ ಸಪೋರ್ಟ್ ಅಡಿಗೆ ಎಲ್ಲ ಮಾಡ್ತೀರಾ. ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೇಳಿದೀರಾ ಅಮ್ಮನಿಗೆ ಮನೆಯವರಿಗೆ ಏನಂದ್ರು ಎಲ್ಲ? ಅವರೆಲ್ಲ ಹೇಳಿ ಕಳ್ಸಿದ್ದಾರೆ ಚೆನ್ನಾಗಿ ಮಾಡು ನೋಡ್ತಾರೆ ಇವಾಗ ನಿಮ್ಮನ್ನ ಖಾನಾವಳಿ ಕಾರ್ಯಕ್ರಮದಲ್ಲಿ ಹೇಗ್ ಮಾಡಿದೀರಾ ಅಂತ. ರೆಡಿ ಇದೆ ಅಲ್ವಾ? ರೆಡಿ ಇದೆ, ತೆಗೆದ್ಬಿಡೋಣ. ಸರಿ ಸರಿ. ಅದು ನಾವು ಮೊದಲೇನೆ ಟಿವಿ ಕಾರ್ಯಕ್ರಮಕ್ಕೆ ಬಂದಿರೋದು. ಇದು ಫಸ್ಟ್ ಟೈಮ್ ನೀವು? ಹೌದು. ಅದಕ್ಕೆ ಎಲ್ಲರಿಗೂ ಕುತೂಹಲ ಜಾಸ್ತಿ. ಏನ್ ಮಾಡ್ತಾ ಇದ್ದಾಳೆ ನಿಮ್ಮಮ್ಮ ಕಾಯ್ತಾ ಇರ್ಬೋದು ರಾಣಿಬೆನ್ನೂರಿಂದ, ಏನ್ ಮಾಡ್ತಾ ಇದ್ದಾಳೆ ಇವತ್ತು ಅಂತ. ಹೇಳಿದೀರಾ ಯಾವ ರೆಸಿಪಿ ಮಾಡ್ತೀನಿ ಅಂತ? ಸ್ವಲ್ಪ ಅವರ ಮಾರ್ಗದರ್ಶನ ತಗೊಂಡಿದ್ದೀರಾ? ಬೇಕೇ ಬೇಕಲ್ವಾ, ಅಮ್ಮನ ಆಶೀರ್ವಾದ ತುಂಬಾ ಮುಖ್ಯ. ಅದ್ರಲ್ಲೂ ನನ್ನ ಮಗಳದು ತುಂಬಾನೇ ಕ್ಯೂರಿಯಾಸಿಟಿ ಜಾಸ್ತಿ ಅವಳಿಗೆ. ಎಷ್ಟು ವರ್ಷ ಅಂತ ಹೇಳಿ ನೀವು? 5 ವರ್ಷ ಅಂತ ಹೇಳಿ? 5.5 ವರ್ಷ. ಅವಳು ತುಂಬಾ ಚೂಟಿ ಇದ್ದಾಳೆ. ಓಹೋ, ಅಮ್ಮನ್ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ನಾವು ಅಷ್ಟೊಂದಿಲ್ಲ, ಅವಳು ಕಂಪೇರ್ ಮಾಡಿದ್ರೆ. ಈಗಿನ ಮಕ್ಕಳು ಹಾಗೆ ತುಂಬಾ ಹುಷಾರು. ಈಗ ರೆಡಿ ಆಗಿದೆ. ಲಕ್ಷ್ಮಿ ಅವರೇ, ರೆಡಿ ಇದೆಯಾ ಕಾಂದಾ ಬಜ್ಜಿ? ರೆಡಿ ಇದೆ. ಇದನ್ನ ಕೊಡಿ. ಇದೇನಿದು ಲಕ್ಷ್ಮಿ ಅವರೇ? ಇದೇನೋ ಒಂದು ಸ್ಪೆಷಲ್ ಆಗಿದೆ ಕಾಂಬಿನೇಷನ್. ಹೌದು, ಇದು ನಮ್ಮ ಸೈಡು ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಕರೀತಾರೆ. ಓಕೆ, ಇದು ನೀವೇ ಮಾಡಿದೀರಾ? ಹೌದು, ಮನೆಯಲ್ಲೇ ಮಾಡಿ. ಹೇಗೆ ಮಾಡಿದ್ರಿ ಅದನ್ನ? ಮಂಡಕ್ಕಿ ಗೊತ್ತು ನಮ್ಗೆ, ಚರ್ಮುರಿ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತೀವಿ. ಇದು ಬೆಳ್ಳುಳ್ಳಿ ಅಂದ್ರೆ ಹೆಂಗ್ ಮಾಡಿದೀರಾ? ಅಂದ್ರೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಡ್ರೈ ಇದೆ, ಅದಕ್ಕೆ ಉಪ್ಪು ಖಾರ ಕರಿಬೇವು ಕಡಲೆ ಶೇಂಗಾ ಅದು ಹಾಕಿ ಒಗ್ಗರಣೆಯಲ್ಲೇ ಬೆಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಹಾಕ್ಬಿಡ್ತೀವಿ. ಹೌದು, ಹಾಕಿ ಅದನ್ನ ಮಂಡಕ್ಕಿ ಕಲ್ಸ್ಬಿಡೋದು. ಓಕೆ, ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರೋ ಮಂಡಕ್ಕಿ ಅಂತೀರಾ? ಏನ್ ಹೆಸರು ಇದಕ್ಕೆ? ಬೆಳ್ಳುಳ್ಳಿ ಮಂಡಕ್ಕಿ ಅಂತ. ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತೀರಾ? ಆಕ್ಚುಲಿ ಮಿರ್ಚಿ ಅದು ಮಾಡಿದಾಗ ಅದಕ್ಕೆ ಗಿರ್ಮಿಟ್ ಅಂತೆಲ್ಲ ಮಾಡ್ತಾರೆ ನಮ್ಮ ಸೈಡು. ಹಾಗೆ ಇದಕ್ಕೆಲ್ಲ ಬೆಳ್ಳುಳ್ಳಿ ಮಂಡಕ್ಕಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವನ್ ಬಜೆ ಇದು ಮಿರ್ಚಿದು ಬಜಿಗೆ ಸಹ ಹಾಕೊಳ್ತೀರಾ? ಹಾಕೋಬಹುದು. ಓಕೆ, ಇದೊಂದು ಡಿಫ್ರೆಂಟ್ ಕಾಂಬಿನೇಷನ್. ಹೌದು, ಇದ್ರ ಜೊತೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎರಡು ಜೊತೆ ಟೇಸ್ಟ್ ಮಾಡಿ. ಓಕೆ, ನೀವೀಗ ಮಂಡಕ್ಕಿಗೆ ಇದನ್ನ ಹಾಕೊಳ್ಳೋದು ಈ ರೀತಿಯಲ್ಲಿ? ಅಂದ್ರೆ ಇದ್ರ ಜೊತೆಗೆ ತಿನ್ಬೇಕು, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಬರೀ ಬಜಿ ಅಷ್ಟೇ ಅಂದ್ರೆ ಬೋರ್ ಆಗತ್ತೆ. ಓಕೆ ಓಕೆ, ಒಂಥರ ಸ್ಪೆಷಲ್ ಆಗಿ ನಾನು ನೋಡಿದಾಗೆ ಈ ಉತ್ತರ ಕರ್ನಾಟಕದಲ್ಲಿ ಯಾವ್ದಾವ್ದೋ ಕಾಂಬಿನೇಷನ್ ಇರುತ್ತೆ, ಒಂಥರ ಬೇರೆ ಬೇರೆ ರೀತಿಯ ಕಾಂಬಿನೇಷನ್ ಮಾಡ್ಕೊಂಡು ನೀವು ಸವಿತೀರಾ? ಹೌದು, ಒಂದನೇ ನಾವು ತಿನ್ನಲ್ಲ ನಮ್ಮ ಸೈಡು. ಅಂದ್ರೆ ಅನ್ನದ ಐಟಮ್ಸ್ ಎಲ್ಲ ಇಲ್ಲಿ ಬೆಂಗಳೂರು ಕಡೆ ಬಂದ್ರೆ ಬರೀ ಅನ್ನದ ಐಟಮ್ಸ್ ಅಲ್ಲ, ಇಲ್ಲಿ ಹಾಗಿರಲ್ಲ, ಎಲ್ಲ ವ್ಯತ್ಯಾಸ, ಡಿಫ್ರೆಂಟ್ ಕಾಂಬಿನೇಷನ್. ನಾವು ಯೋಚನೆನೂ ಮಾಡಿರಲ್ಲ. ಇದಕ್ಕೆ ನಾವು ಮಂಡಕ್ಕಿ ಅಂತ ಬೇರೆ ತಿಂತೀವಿ, ಅದ ಬಜೆ ಅಂತ ಬೇರೆ ತಿಂತೀವಿ, ನೀವು ಅದೆರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀರಾ, ಜೊತೆಗೆ ತಿನ್ನೋದು. ಇವಾಗ ಕಾಂದಾ ಬಜ್ಜಿ ರೆಡಿ ಆಗಿದೆ. ಬೆಳ್ಳುಳ್ಳಿ ಮಂಡಕ್ಕಿ ಜೊತೆ ಕಾಂದಾ ಬಜ್ಜಿ ಸವದು ಹೇಗಿದೆ ಅಂತ ತಿಳಿಸಿ. ಓಕೆ, ಸೊ ಇದು ಸಪರೇಟ್ ತಿನ್ಬೇಕಾ ಒಟ್ಟಿಗೆ ಮಾಡ್ಕೊಂಡು ತಿನ್ಬೇಕಾ? ಸಪರೇಟ್ ತಿನ್ನಿ. ಇದನ್ನೊಂದ್ಸತಿ ತಿನ್ನೋದು, ಇದೊಂದ್ಸತಿ ತಿನ್ನೋದು. ಓಕೆ, ನೋಡೋಣ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಅದು ಫಸ್ಟ್ ತಿಂದು ಇದು 2ನೇ ಸಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ತಿನ್ಬೋದು. ತುಂಬಾ ಅದ್ಭುತ ಟೇಸ್ಟ್ ಇದೆ, ಸ್ಪೈಸಿ ಆಗಿದೆ. ಒಂಥರ ಇದ್ರೊಟ್ಟಿಗೆ ಒಂದು ಕಾಫಿ ಅಥವಾ ಟೀ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹೆಚ್ಚಾಗಿ ಅದಕ್ಕೆ ಸಂಜೆ ಹೊತ್ತೆ ಮಾಡೋದು, ಕಾಫಿ ಟೀಕಿನ ಮುಂಚೆ ಇದನ್ನ ಕೊಟ್ಬಿಟ್ಟು ಕಾಫಿ ಟೀ ಕೊಟ್ರೆ. ಓಕೆ, ತುಂಬಾ ಟೇಸ್ಟ್ ಆಗಿದೆ. ಆ ಸ್ಪೈಸಿ ಇದೆಯಲ್ಲ ಬಾಯಲ್ಲಿ ರುಚಿ ಉಳ್ಕೊಳ್ಳುತ್ತೆ. ಹೌದು, ಈಗ ಒಂದು ಪೀಸ್ ತಿನ್ಬಿಟ್ಟು ಸ್ಟಾಪ್ ಮಾಡಕ್ಕಂತೂ ಖಂಡಿತ ಆಗಲ್ಲ, ಪ್ಲೇಟ್ ಇವಾಗ ಖಾಲಿ ಮಾಡಲೇಬೇಕು. ಲಕ್ಷ್ಮಿ ಅವರೇ, ಅಂತ ಅದ್ಭುತವಾದ ಒಂದು ಒಳ್ಳೆ ತಿಂಡಿಯನ್ನ, ಒಳ್ಳೆ ಅಡುಗೆಯನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ಯಾವ ರೀತಿ ಮಾಡಿದ್ರಿ ಅಂತ ಪುನಃ ಒಮ್ಮೆ ಹೇಳಿ. ಉದ್ದಗೆ ಕತ್ತರಿಸ್ಕೊಂಡಿರೋ ಈರುಳ್ಳಿಗೆ ಜೊತೆಗೆ ಅಕ್ಕಿ ಹಿಟ್ಟು ಕ್ರಿಸ್ಪಿಗೋಸ್ಕರ ಹಾಕ್ತೀವಿ. ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕಿ 1/3 ಅಕ್ಕಿ ಹಿಟ್ಟು ಹಾಕಬೇಕು. ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಖಾರ ಪುಡಿ, ಆಮೇಲೆ ಅಜಿವಾನ ಹಾಕಿ ಬೇಕಾದರೆ ಜೀರಿಗೆನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚಿಮ್ಮಿಸಿ ಮಿಕ್ಸ್ ಮಾಡಬೇಕು. ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದನ್ನು ಎಣ್ಣೆಲಿ ಬಿಡಿಯಾಗಿ ಬಿಟ್ಕೊಂಡು ಕರ್ಕೊಂಡು ತಿನ್ಬೋದು. ಒಂದು ವಿಶಿಷ್ಟ ರೀತಿಯ ಒಂದು ಕಾಂಬಿನೇಷನ್ ಕೂಡ ನಮಗೆ ಹೇಳ್ಕೊಟ್ಟಿದ್ದೀರಾ. ಮಂಡಕ್ಕಿ ಒಟ್ಟಿಗೆ ತಿನ್ನಬೇಕು ಅನ್ನೋದನ್ನ ತುಂಬ ಚೆನ್ನಾಗಿದೆ. ನೀವೀಗ ಈಗ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಬಸವ ವಾಹಿನಿ ಬಗ್ಗೆ ಏನಾದರೂ ಹೇಳಿ. ತುಂಬಾ ಖುಷಿ ಆಗತ್ತೆ. ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಮೊದ್ಲಾದ್ರೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗಿದೆ ಚಾನೆಲ್ ಇದೆ ಅಂತ. ಇಷ್ಟು ದಿನ ಬೇರೆ ಬೇರೆ ಚಾನೆಲ್ಗಳು, ಮ್ಯೂಸಿಕ್ ಚಾನೆಲ್ಸ್, ನ್ಯೂಸ್ ಚಾನೆಲ್ಸ್, ಬರೀ ಇದನ್ನೇ ನೋಡ್ತಾ ಇದ್ದಿದ್ದು. ಸೊ ಈ ಬಸವ ಅಂದ್ರೆ ಇದೊಂದು ಮನವನ್ನ ಪರಿವರ್ತನೆ ಮಾಡುವಂತ ಚಾನೆಲ್. ಇದಂತ ಒಳ್ಳೆ ರೀತಿಯಿಂದ ಶುರು ಮಾಡಿದ್ದಾರೆ, ಒಳ್ಳೇದಾಗ್ಲಿ. ನಮ್ಗೂ ಅದ್ ನೋಡಕ್ಕೆ ಖುಷಿ ಆಗತ್ತೆ. ಎಲ್ಲ ರೀತಿಯಿಂದ
ಅದರಲ್ಲೂ ಎಲ್ಲ ತೋರಿಸ್ತಿದ್ದಾರೆ, ಅನುಭವ ಮಂಟಪದ ತೋರಿಸ್ತಿದ್ದಾರೆ, ಬಸವಣ್ಣನ ಬಗ್ಗೆ ತೋರಿಸ್ತಿದ್ದಾರೆ. ಅದೆಲ್ಲ ನೋಡಿ ಖುಷಿ ಆಗ್ತಾ ಇದೆ. ನಮಗೂ ಇಲ್ಲಿ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟ ರೀತಿಯ ಒಂದು ಏನ್ ಹೇಳ್ತಾರೆ ಸ್ಪೈಸಿ ಆದ ಒಂದು ಕಾಂದಾ ಬಜಿಯನ್ನ ಮಾಡ್ಕೊಟ್ಟಿದ್ರೆ, ಅದ್ರ ಜೊತೆಗೆ ಆ ಕಾಂದಾ ಬಜಿ ಒಟ್ಟಿಗೆ ಒಂದು ಬೆಳ್ಳುಳ್ಳಿ ಮಂಡಕ್ಕಿ ಅಲ್ವಾ, ಬೆಳ್ಳುಳ್ಳಿ ಮಂಡಕ್ಕಿಯನ್ನ ಕೂಡ ಮಾಡ್ಕೊಟ್ಟಿದ್ದೀರಾ. ಅದೊಂದು ಅದ್ಭುತವಾದ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಮನೆಯಲ್ಲಿ ನಿಜವಾಗ್ಲೂ ಅದನ್ನ ಟ್ರೈ ಮಾಡ್ತೀನಿ, ಮನೆಯವ್ರಿಗೂ ಕೊಡ್ತೀನಿ, ಮಕ್ಕಳಿಗೂ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಅಂತ ಒಂದು ವಿಶಿಷ್ಟ ರೀತಿಯ ಒಂದು ಅಡುಗೆಯನ್ನ ಇವತ್ತು ಮಾಡಿದ್ದೀರಾ. ಅದಕ್ಕೋಸ್ಕರ ತಮಗೆ ಖಾನಾವಳಿ ತಂಡದಿಂದ ಧನ್ಯವಾದಗಳು. ಶರಣು ಶರಣ. ಧನ್ಯವಾದಗಳು.